ಇನ್ನು ಬಾಗಲಕೋಟೆ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಅಬ್ಬರದ ಪ್ರಚಾರ ಶುರುವಾಗಿರುವಂಥದ್ದು. ಚುನಾವಣೆ ಕೇವಲ ಇನ್ನೂ 5 ದಿನಗಳು ಮಾತ್ರ ಬಾಕಿ ಇರುವ ಹಿನ್ನೆಲೆಯಲ್ಲಿ ಏನು ಮತ ಪ್ರಚಾರ ಮತ್ತಷ್ಟು ವೇಗವನ್ನು ಪಡೆದುಕೊಂಡಿದೆ. ಸದ್ಯ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರವಾಗಿ ಪ್ರಚಾರ ಮಾಡಲಿಕ್ಕೆ ಏನು ಕಾರ್ಕಳ ಶಾಸಕರಾದ ಪಿ ಸುನೀಲ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಇಲ್ಲ ನೋಡ್ತಾ ಇದ್ದೀರಿ, ದಾವಣಗೆರೆ ಕೂಡ ತಾವು ಹೋಗಿ ಬಂದಿದ್ದೀರಿ ಮತ್ತು ಇಲ್ಲಿದ್ದೀರಿ, ವಾತಾವರಣ ಹೇಗಿದೆ ಸರ್? ಬಿಜೆಪಿ ಪರವಾಗಿದೆಯಾ, ಹೇಗಿದೆ ಅಂತ? ಜನರ ಮೂಡು ಬಿಜೆಪಿ ಪರವಾಗಿದೆ. ಜನರ ಭಾವನೆಗಳು ರಾಜ್ಯ ಸರ್ಕಾರದ ವಿರುದ್ಧ ಇದೆ. ಜನರ ಮೂಡು ಇವತ್ತು ಬಿಜೆಪಿ ಪರವಾಗಿರುವಂಥ ಸಂದರ್ಭದಲ್ಲಿ 3 ವರ್ಷದಲ್ಲಿ ಸರ್ಕಾರದ ಆಡಳಿತ ವೈಖರಿಯ ವಿರುದ್ಧ ಜನ ಇವತ್ತು ಒಲವನ್ನು ವ್ಯಕ್ತ ಮಾಡ್ತಾರೆ, ನಾವು ನೋಡ್ತಾ ಇದ್ದೇವೆ. ಇದರ ಪರಿಣಾಮ 2 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲುತ್ತೆ. ಸರಿ, ಮತ್ತು ಇಡೀ CM ಆದಿಯಾಗಿ ಸಂಪುಟ ಎಲ್ಲವೂ ಕೂಡ ಇಲ್ಲಿ ಬಾಗಲಕೋಟೆಯಲ್ಲಿ ಠಿಕಾಣಿ ಹುಡ್ಕೊಂಡು ಕೂತಿರುವಂಥದ್ದು. ಅದರಲ್ಲಿ CM ಎಸ್ಪೆಷಲಿ 5 ದಿನ ಇಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಒಬ್ಬ ಮುಖ್ಯಮಂತ್ರಿ ತನ್ನ ಆಡಳಿತ ವ್ಯವಸ್ಥೆಯನ್ನು ನೋಡೋದು ಬಿಟ್ಟು ಒಂದು ಉಪಚುನಾವಣೆಗೆ ಒಂದು ಕ್ಷೇತ್ರದಲ್ಲಿ ಕಳೆದ 1 ವಾರದಿಂದ ಇಲ್ಲೇ ಇದ್ದಾರೆ ಅಂತಂದರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಸೋಲಿನ ಭಯ ಅವರಿಗೆ ಕಾಣ್ತಾ ಇದೆ ಅನ್ನುವಂಥದ್ದು ಇದರಿಂದ ಸ್ಪಷ್ಟ. ಈ ಹಿನ್ನೆಲೆಯಲ್ಲಿ ಇಡೀ ಮಂತ್ರಿಮಂಡಲ ವಿಧಾನಸೌಧವನ್ನು ಖಾಲಿ ಮಾಡಿಕೊಂಡು ಇವತ್ತು ಚುನಾವಣಾ ಪ್ರಚಾರದಲ್ಲಿ ತೊಡಗಿರುವಂಥದ್ದೇ ಅವರ ಸರ್ಕಾರಕ್ಕಿರುವಂಥ ಅಭದ್ರತೆಯನ್ನು ಇವತ್ತು ತೋರಿಸ್ತಾ ಇದೆ. ಜನ ಮುಖ್ಯಮಂತ್ರಿಗಳು ಬರಲಿ, ಇಡೀ ಮಂತ್ರಿಮಂಡಲ ಇಲ್ಲಿ ಬರಲಿ, ದುಡ್ಡು ಹಿಡ್ಕೊಂಡು ಬರಲಿ, ಆದರೆ ಜನ ಇವತ್ತು ನಿಶ್ಚಯ ಮಾಡಿದರೆ ನಾವು ಬಿಜೆಪಿಯನ್ನು ಗೆಲ್ಲಿಸಬೇಕು ಅಂತ. ಯಾವುದೇ ಅಧಿಕಾರ ಬಲ, ತೋಳ್ಬಲ, ಹಣಬಲ ಇಲ್ಲಿ ನಡೆಯೋದಿಲ್ಲ ಅಂತ ಹೇಳ್ತೀವಿ. ಅಲ್ಲ, ಜನ ಈಗಾಗಲೇ ನಿಶ್ಚಯ ಮಾಡಾಗಿದೆ. ನಾವು ಇಂಥ ಸರ್ಕಾರವನ್ನು ಕಳೆದ 3 ವರ್ಷಗಳಲ್ಲಿ ಇಂಥ ಒಂದು ಕೆಟ್ಟ ಸರ್ಕಾರವನ್ನು ನೋಡಿರಲಿಲ್ಲ. ಹಿಂದೂ ವಿರೋಧಿ ಸರ್ಕಾರವನ್ನು ನೋಡಲಿಲ್ಲ, ಅಭಿವೃದ್ಧಿ ವಿರೋಧಿ ಸರ್ಕಾರವನ್ನು ನೋಡಲಿಲ್ಲ, ದಲಿತ ವಿರೋಧಿ ಸರ್ಕಾರವನ್ನು ನೋಡಲಿಲ್ಲ ಅಂತೇಳಿ ಜನರಿಗೆ ಅನಿಸ್ಲಿಕ್ಕೆ ಪ್ರಾರಂಭ ಆಗಿದೆ. ಈ ಹಿನ್ನೆಲೆಯಲ್ಲಿ ಬಂದಿರುವಂಥ ಉಪಚುನಾವಣೆಯನ್ನು ಈ ಸರ್ಕಾರ ಸಮರ್ಥವಾಗಿ ಬಳಸ್ಕೊಳ್ಳುತ್ತೆ. ಅಲ್ಲ, ಹಿಂದುತ್ವ ಟ್ರಂಪ್ ಕಾರ್ಡನ್ನು ಇವರು ಕೂಡ ಬಳಸೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇವಾಗ ಇಷ್ಟು ದಿನ ಇಲ್ಲದಿರುವಂಥದ್ದು ನಾವುಗಳು ಹಿಂದುತ್ವ ಅಂತ ಹೇಳ್ಕೊಂಡು ಹೊರಟಿದ್ದಾರೆ. ಚುನಾವಣೆ ಬಂದಾಗ ಹೇಳ್ತಾರೆ, ಶಿವಾಜಿ ಜಯಂತಿ ಕಲ್ತುರಾಟ ಆದಾಗ ಹಿಂದುತ್ವ ಎಲ್ಲಿತ್ತು, ಗಣೇಶೋತ್ಸವದ ಮೇಲೆ ಕಲ್ತುರಾಟ ಆದಾಗ ಎಲ್ಲಿ ಹಿಂದೂ ಭಾವನೆಗಳಿತ್ತು. ಆ ಎಲ್ಲ ಸಂದರ್ಭಗಳಲ್ಲಿ ಹಿಂದೂಗಳ ಮೇಲೆ ಕೇಸುಗಳನ್ನು ಹಾಕಿ ಹಿಂದೂಗಳನ್ನು ದಮನ ಮಾಡುವಂಥ ಪ್ರವೃತ್ತಿಯನ್ನು ಈ ಸರ್ಕಾರ ಮಾಡ್ಕೊಳ್ತಾನೆ ಬಂದಿದೆ. ಇನ್ನೊಂದು ಸರಿ, ಈಗ ಉಳುವಂತಹ ಎತ್ತುಗಳಿಗೆ ಮತ ಹಾಕಿ ಬಿಜೆಪಿಯವರ ಕಳ್ಳೆತ್ತುಗಳು ಯಾವುದೇ ಕೆಲಸ ಮಾಡೋದಿಲ್ಲ, ಅವರಿಗೆ ಮತ ಹಾಕಬೇಡಿ ಅಂದ್ರೆ ಬಿಜೆಪಿಯನ್ನು ಕಳ್ಳೆತ್ತುಗಳು ಅಂತ ಹೇಳ್ತಾರೆ. ಇವತ್ತು ಸರ್ಕಾರದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಹೇಗಿದ್ದಾರೆ ಎನ್ನುವಂಥದ್ದು ಇವತ್ತು ಎಲ್ಲ ಕಡೆ ಗೊತ್ತಾಗ್ತಾ ಇದೆ. ಒಬ್ರಿಗೊಬ್ರಿಗೂ ಪರಸ್ಪರ ಹೊಂದಾಣಿಕೆ ಇಲ್ಲದಂಥ ವಾತಾವರಣ ಆಗಿ ಆ ಎತ್ತುಗಳೇ ಇವತ್ತು ವಿರುದ್ಧ ದಿಕ್ಕಿನಲ್ಲಿ ಸಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅಭಿವೃದ್ಧಿಯ ಬಗ್ಗೆ ಸರ್ಕಾರದ ಸಾಧನೆಯನ್ನು ಹೇಳಲಿಕ್ಕಾಗದೆ ವಿನಾಕಾರಣ ಈ ರೀತಿಯಾದಂಥ ಕ್ಷುಲ್ಲಕವಾದಂಥ ಆರೋಪಗಳನ್ನು ಇವತ್ತು ಸರ್ಕಾರ ಮಾಡ್ಕೊಂಡು ಹೊರಟಿದೆ. 2 ಕ್ಷೇತ್ರದಲ್ಲೂ ಬಿಜೆಪಿ ಗೆಲ್ತಾರೋ ವಿಶ್ವಾಸ ಇದೆ. ಜನರ ಮೂಡ ಆ ರೀತಿ ಅನ್ನಿಸ್ತಾ ಇದೆ. ಸರ್ಕಾರದ ಪತನ ಈ ಉಪಚುನಾವಣೆಯ ಮುಖಾಂತರ ಆಗುತ್ತೆ ಅಂತ ನಂಗೆ ಅನ್ಸುತ್ತೆ. ಇದಿಷ್ಟು ಏನು ಪಿ ಸುನೀಲ್ ಕುಮಾರ್ ಅವರ ಮಾತು. ಕ್ಯಾಮರಾಮ್ಯಾನ್ ಬಾಬು ಜೊತೆ ರವಿ ಮುಖಿ, TV9 ಬಾಗಲಕೋಟೆ.